ಕೊಂತ ಇದ್ದೀನಿ. ಹಾಯ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ರೆಡ್ಡಿ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ಲಾಗ್ ಏನಪ್ಪ ಅಂದರೆ ಗೊತ್ತಾಗಬೇಕಾ? ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತಿನ ಲಾಗ್ ಬಂದು ಟ್ರಾವೆಲಿಂಗ್ ಲಾಗ್ ಆಗಿರುತ್ತೆ. ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಎಲ್ಲಿಗೆ ಏನು ಅಂತ. ಸೊ ಡ್ಯಾಡಿ, ನನ್ನ ತಮ್ಮ, ನಮ್ಮ ಅತ್ತೆ ಎಲ್ಲ ಬರ್ತಾಯಿದ್ದಾರೆ. ಸೊ ಅಡುಗೆ ಕೂಡ ಮಾಡ್ತಾಯಿದ್ದೀನಿ. ಇನ್ನೂ ಧೃತಿಗೆ ಸ್ನಾನ ಕೂಡ ಮಾಡಿಸಿಲ್ಲ. ಓಕೆ, ಸೊ ಪ್ಯಾಕ್ ಆಗಿದೆ ಇದು ಮತ್ತು ಇದು, ಈ ಬ್ಯಾಗು. ಒಂದು ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ. ಹಾಲು ಧೃತಿ ಕಾಯಿಸಿಕೊತಾಯಿದ್ದೀನಿ. ಆಮೇಲೆ ಸಿಗ್ತೀನಿ, ಓಕೆನಾ? ಸೊ ಫ್ರೆಂಡ್ಸ್, ನಾನು ಧೃತಿ ಈ ಥರ ರೆಡಿಯಾಗಿದ್ದೀವಿ. ಧೃತಿ ನೋಡಿ ನಿದ್ದೆ ಬರ್ತಾಯಿದೆ. ಆಲ್ರೆಡಿ ನೀವು ಕಾರಲ್ಲಿ ನೋಡ್ಬೋದು. ನಮ್ಮ ಡ್ಯಾಡಿ, ನನ್ನ ತಮ್ಮ, ನಮ್ಮ ಅತ್ತೆ ಬಂದಿದ್ದಾರೆ. ದೇವರನ್ನ ಕೈ ಮುಕ್ಕೊಂಡು ಹೋಗೋಣ ಅಂತ ಬಂದ್ವಿ. ಬನ್ನಿ. ಸೊ ನಮ್ಮ ಡ್ಯಾಡಿ, ಅತ್ತೆ, ನನ್ನ ತಮ್ಮ ಆಚೆನೋ ಹೋಗಿದ್ದ. ನಮ್ಮ ಧೃತಿ ನೋಡಿ ಎಷ್ಟು ಖುಷಿನ ಅವಳಿಗೆ ಟ್ರಾವೆಲಿಂಗ್ ಅಂದರೆ. ಸೊ ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಆಗಿದೆ. ಸೊ ನೀವೇ ನೋಡ್ಬೋದು. ಹಾಗೆ ನಮ್ಮ ಗಿಡದಲ್ಲಿ ಬಾಳೆಹಣ್ಣು ಗೊನೆ ಬಿಟ್ಟಿದೆ ಫ್ರೆಂಡ್ಸ್. ನಾನು ಮೊನ್ನೆ ಬರೋವಾಗ ನೋಡಿದೆ. ಸೊ ನೋಡ್ಬೋದು ಧೃತಿ, ಅವಳಿಗಂತೂ ನಿದ್ದೆ ಬಂದುಬಿಡುತ್ತೆ. ಒಂದು 5 ನಿಮಿಷ ಟ್ರಾವೆಲ್ ಮಾಡ್ತಾ ಸಾಕು, ತಣ್ಣ ಗಾಳಿ ಬಂದರೆ. ಸೊ ನಾನು ನಮ್ಮ ಡ್ಯಾಡಿ ಎಲ್ಲ ಹಿಂದೆ ಕೂತಿದ್ವಿ. ನಮ್ಮ ಅತ್ತೆ, ನಮ್ಮ ತಮ್ಮ ಮುಂದೆ ಕೂತಿದ್ರು. ಹಾಗೆ ಸ್ವಲ್ಪ ವೆಜಿಟೇಬಲ್ಸು ಎಲ್ಲ ತೊಗೊಂಡು, ಹಾಗೆ ಕಡಲೆಕಾಯಿ ಕೂಡ ತೊಗೊಂಡು ಬಂದ್ವಿ ನಾವು. ಹಾಗೆ ನೀವು ನೋಡ್ಬೋದು ಫುಲ್ಲು ನೇಚರು ಯಾವ ಥರ ಅಂದರೆ ಫುಲ್ಲು ಕೋಲ್ಡ್ ಅಂದರೆ ಕೋಲ್ಡು. ಹಾಗೆ ಕೆರೆ ನೋಡ್ಬೋದು ಹೆಂಗಿದೆ ವಾಟರ್ ಅಂದರೆ ಸಿಕ್ಕಾಬಟ್ಟೆ. ಸೊ ಆಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ತುಂಬ ಹೊಟ್ಟೆ ಹಸಿತಾಯಿತ್ತು ನನಗಂತೂ. ಸೊ ಊಟ ಮಾಡಿದೆ. ನನ್ನ ತಂಗಿ ಊಟ ಹಾಕಿದ್ರು. ಹಾಗೆ ನಮ್ಮ ಅತ್ತೆ ಮನೆಗೆ ಹೋಗಿದ್ದೆ. ಇನ್ವಿಟೇಷನ್ಸ್ ಎಲ್ಲ ಹೊಡೆಸಿದ್ರು. ಸೊ ನೀವೇ ನೋಡ್ಬೋದು, ಇನ್ನೂ ಹೊಡೆಸಿದ್ರು. ಅದೆಲ್ಲ ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಸೊ ನೋಡಿ, ತುಂಬ ಚೆನ್ನಾಗಿದೆ. ಒಂದು 3 ಕಲರ್ಸ್ ಏನೋ ಹೊಡಿಸಿದ್ದಾರೆ. ವರ್ತ್ ನೀವೇ ನೋಡ್ಬೋದು. ಅದೊಂದು ಫ್ರೆಂಡ್ಸ್ ಕಾರ್ಡು, ಇವೆರಡು ಮಾಮೂಲಿ ಕಾರ್ಡ್ಸು. ಸೊ ಈಗ ಹಾಲು ತರಕ್ಕೆ ಹೋಗ್ತಾಯಿನಿ. ಸಾತ್ನೂರ್ಗೆ ಬಂದರೆ ಹಾಲು ತೊಗೊಂಬರಕ್ಕೆ ಹೋಗಬೇಕು. ಯಾಕಂದರೆ ಧೃತಿಗೋಸ್ಕರ ಹಸು ಅಲ್ಲೇ ಅಲ್ವಾ ಕುಡ್ಸೋದು, ಅದಕ್ಕೋಸ್ಕರ ಹಾಲು ತೊಗೊಂಬರ್ಬೇಕು. ಫುಲ್ ಈ ಕಡೆ ಈಗ ತುಂತುರು ಬೀಳ್ತಾ ಇದೆ. ಹಾಗೆ ತುಂಬ ಮೋಡ ಮುಚ್ಕೊಂಡಿದೆ. ಸಖತ್ ಚಳಿ. ಆಂಧ್ರಗಿಂತ ಕರ್ನಾಟಕದಲ್ಲಿ ವಿಪರೀತ ಚಳಿ. ನೋಡಿ, ನನ್ನ ತಂಗಿ ಮತ್ತು ನನ್ನ ಮಗಳು ಬರ್ತಾಯಿದ್ದಾರೆ. ಮಳೆ ಬರುತ್ತೆ ಅಂತ ಛತ್ರಿ ಹಿಡ್ಕೊಂಡು ಬರ್ತಾಯಿದ್ದಾರೆ. ಹಾಗೆ ನನ್ನ ತಮ್ಮ ಜ್ಯೂಸ್ ತಂದಿದ್ದ, ಹಾಗೆ ಬರ್ಗರ್ ಎಲ್ಲ ತಂದಿದ್ದ. ತುಂಬ ಟೇಸ್ಟಿಯಾಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನಾನು ಇಷ್ಟಪಟ್ಟು ತಿಂದೆ. ಸೊ ಈ ಕಡೆ ಚಾಗಿದ್ದೀವಿ. ಈಗೊಂದು 4 ಆಗಿದೆ ಕರೆಕ್ಟಾಗಿ. ಯಾಕಂದರೆ ತುಂಬ ಟ್ರಾಫಿಕ್ ಇತ್ತು. ನಾನಂತೂ ನಿದ್ದೆ ಹೋಗ್ಬಿಟ್ಟಿದ್ದೆ. ಬೆಳಗ್ಗೆಲ್ಲ ಕರೆಕ್ಟಾಗಿ ನಿದ್ದೆ ಇಲ್ಲ ಕಾರಣಕ್ಕೆ. ಸೊ ಬಂದು ಈಗ ಸ್ವಲ್ಪ ಊಟ ಮಾಡಿ ಸಮಾಧಾನ ಆಯಿತು. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.